ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯುವ ನಿಧಿ ಸ್ಟೂಡೆಂಟ್ಗಳಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಯುವ ನಿಧಿ ಸ್ಟೂಡೆಂಟ್ಗಳಿಗೆ ಗುಡ್ ನ್ಯೂಸ್ ಅಂದರೆ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತು ಯುವ ನಿಧಿ ಹಣನೇ ಸ್ಟಾಪ್ ಆಯ್ತಾ ಅಂತ ಸಾಕಷ್ಟು ಸ್ಟೂಡೆಂಟ್ಗಳಿಗೆ ಡೌಟ್ ಇತ್ತು. ಅದಕ್ಕೋಸ್ಕರ ಈ ವಿಡಿಯೋ ವಿತ್ ಪ್ರೂಫ್ ಸಮೇತ ಮಾಡ್ತಾ ಇದ್ದೀನಿ. ವಿತ್ ಪ್ರೂಫ್ ಅಂದರೆ ನಾನು ಯುವ ನಿಧಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿರುವ ರೆಕಾರ್ಡ್ ಸಹ ಇದೆ. ಅಂದರೆ ಸ್ಟಾಪ್ ಆಗಿದೆಯಾ ಇಲ್ವಾ ಹಣ ಮತ್ತು ಡಿಸೆಂಬರ್ ಜನವರಿ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ ಅಂತ ವಿತ್ ಪ್ರೂಫ್ ಸಮೇತ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅಂದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ರೆಕಾರ್ಡ್ ಸಹ ಕಾಲ್ ರೆಕಾರ್ಡ್ ಅವರು ಕೂಡ ನಾ ಮಾತಾಡಿರುವ ಕಾಲ್ ರೆಕಾರ್ಡ್ ಸಹ ಹಾಕಿರುತ್ತೇನೆ. ಅದಕ್ಕಾಗಿ ಪ್ರತಿಯೊಬ್ಬರು ಸ್ಕಿಪ್ ಮಾಡಬೇಡಿ. ಹಾಗೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋ ಏನಾದರೂ ನೀವು ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಇದೇ ರೀತಿ ಯುವ ನಿಧಿ ಬಗ್ಗೆ ಯಾವುದೇ ಅಪ್ಡೇಟ್ ಬಂದರೂ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನೋಡಲು ಸಿಗುತ್ತೆ ಅಂತ. ಹಾಗೆ ನಮ್ಮ ಚಾನಲ್ಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಷಯಕ್ಕೆ ಬಂದ್ಬಿಡೋಣ. ಅಂದರೆ ನೀವು ಸಾಕಷ್ಟು ಯೂಟ್ಯೂಬಿನಲ್ಲಿ ವಿಡಿಯೋ ನೋಡ್ತಾ ಇರ್ಬೋದು, ಬಜೆಟಿನಲ್ಲಿ ಯಾವುದೇ ರೀತಿ ಹಣ ಬಿಡುಗಡೆ ಆಗಿಲ್ಲ ಮತ್ತು ಯುವ ನಿಧಿ ಹಣ ಸ್ಟಾಪ್ ಆಗಿದೆ ಅಂತ. ಇದೆಲ್ಲ ಸುಳ್ಳು. ಯುವ ನಿಧಿ ಹಣ ಯಾವಾಗಲೂ ಸ್ಟಾಪ್ ಆಗೋದಿಲ್ಲ ಅಂತ ಈಗ CM ಸಿದ್ದರಾಮಯ್ಯ ಸರ್ ಅವರೇ ಹೇಳಿದ್ದಾರೆ. ನಾವು 2 ವರ್ಷ ತನಕ ಹಣ ಯುವ ನಿಧಿ ಹಣವನ್ನು ಕೊಡ್ತೇವೆ. ಯಾವುದೇ ರೀತಿ ಗ್ಯಾರಂಟಿಗಳು ಕೂಡ ನಾವು ಸ್ಟಾಪ್ ಮಾಡೋದಿಲ್ಲ. ನಮ್ಮ ಅಧಿಕಾರ ಇರುವವರೆಗೂ ನಾವು ಕೂಡ ಕಂಟಿನ್ಯೂಸ್ ಆಗಿ ಪಂಚ ಗ್ಯಾರಂಟಿಯನ್ನು ಮುಂದುವರಿಸ್ತೇವೆ ಅಂತ ಅವರು ಪ್ರೆಸ್ ಮೀಟಿನಲ್ಲಿ ಹೇಳಿದ್ದಾರೆ. ಯಾವುದೇ ಗ್ಯಾರಂಟಿನೂ ಕೂಡ ನಾವು ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು ಕೂಡ ಯುವ ನಿಧಿ ಹಣ ಯಾವಾಗ ಬರುತ್ತೆ ಬಜೆಟಿನಲ್ಲಿ ಯಾವುದೇ ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂತ ವಿಡಿಯೋ ಮಾಡ್ತಾ ಇದ್ರು. ಅದೆಲ್ಲ ಸುಳ್ಳು. CM ಸಿದ್ದರಾಮಯ್ಯ ಸರ್ ಅವರೇ ಪ್ರೆಸ್ ಮೀಟಿನಲ್ಲಿ ಹೇಳಿದ್ದಾರೆ, ಯುವ ನಿಧಿಗೆ ಅಂತಾನೆ ನಾವು ಸಪ್ರೇಟ್ ಹಣವನ್ನು ಇಟ್ಟಿದ್ದೇವೆ ಅಂತ. ಅದಕ್ಕಾಗಿ ನಾನು ಕೂಡ ಯುವ ನಿಧಿ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿ ಕೇಳಿದೆ, ಹಣ ಯಾವಾಗ ಬಿಡುಗಡೆ ಆಗುತ್ತೆ ಮೇಡಮ್, ಯಾವಾಗ ಜಮಾ ಆಗಲು ಶುರುವಾಗುತ್ತೆ ಅಂತ. ಅದಕ್ಕಾಗಿ ಮೇಡಮ್ ಅವರು ಹೇಳಿದರು, ಮತ್ತು ಡಿಸೆಂಬರ್ ತಿಂಗಳ ಹಣ ಮತ್ತು ಜನವರಿ ತಿಂಗಳ ಹಣ ಒಟ್ಟಿಗೆ 2 ಕಂತು ಇನ್ನು 2-3 ದಿನಗಳಲ್ಲಿ ಜಮಾ ಆಗಲು ಶುರುವಾಗುತ್ತೆ ಅಂತ ವೇಟ್ ಮಾಡಿ ಅಂತ ಅವರು ಹೇಳಿದರು. ಅದಕ್ಕಾಗಿ ಪ್ರತಿಯೊಬ್ಬರು ವೇಟ್ ಮಾಡಿ. ಯಾವುದೇ ರೀತಿ ಹಣ ಸ್ಟಾಪ್ ಆಗಿಲ್ಲ. ಈ ವಿಡಿಯೋ ಎಂಡಿಗೆ ನಾನು ಕಾಲ್ ರೆಕಾರ್ಡನ್ನು ಸಹ ಹಾಕಿದ್ದೇನೆ. ಅವರು ಕೂಡ ಮಾತಾಡಿರುವ ಕಾಲ್ ರೆಕಾರ್ಡನ್ನು ಹಾಕಿದ್ದೇವೆ. ಅವ್ರು ಏನಂತ ಹೇಳಿದ್ದಾರೆ ಅಂದರೆ, ಜನವರಿ ತಿಂಗಳ ಹಣ ಬರಲಿಲ್ಲ ಅಂದರೂ ಡಿಸೆಂಬರ್ ಪೆಂಡಿಂಗ್ ಹಣವನ್ನು ಈ ಕಂತನ್ನು ನಾವು ಇನ್ನು 2-3 ದಿನಗಳಲ್ಲಿ ಕ್ಲಿಯರ್ ಮಾಡ್ತೇವೆ, ಅದೇ ಪ್ರೊಸೆಸ್ನಲ್ಲಿ ಇದ್ದೇವೆ ಅಂತ ಅವರು ಹೇಳಿದರು. ಅಂದರೆ ಹಣ DBT ಪುಷ್ ಮಾಡುವ ಕೆಲಸದಲ್ಲೇ ನಾವು ಇದ್ದೀವಿ. ಕೇವಲ ಇನ್ನೊಂದು 2-3 ದಿನಗಳಲ್ಲಿ ಹಣ ಎಲ್ಲ ಸ್ಟೂಡೆಂಟ್ಗಳಿಗೆ ಜಮಾ ಆಗಲು ಶುರುವಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಈ ವಿಡಿಯೋ ಎಂಡಿಗೆ ನಾನು ರೆಕಾರ್ಡ್ ಸಹ ಹಾಕಿದ್ದೇನೆ. ಪ್ರತಿಯೊಬ್ಬರು ರೆಕಾರ್ಡನ್ನು ಸಹ ಕೇಳಿಸ್ಕೊಳ್ಳಿ, ಅಂದರೆ ನಿಮಗೆ ಸಂಪೂರ್ಣವಾಗಿ ತಿಳಿಯುತ್ತೆ. ಹಾಗೆ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿಲ್ಲ ಪ್ರತಿಯೊಬ್ಬರು ಸೆಲ್ಫ್ ಡಿಕ್ಲರೇಷನ್ನ ಕೊಡಿ. ಈ ವಿಡಿಯೋದಲ್ಲಿ ನನ್ನ ಚಾನಲ್ನಲ್ಲಿ ವಿಡಿಯೋ ಸಹ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ನ ನಾನು ಮೊಬೈಲ್ ಮುಖಾಂತರನೇ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ನೋಡಿಕೊಂಡು ನೀವು ಕೂಡ ನಿಮ್ಮ ಮೊಬೈಲ್ ಮುಖಾಂತರನೇ ಸಬ್ಮಿಟ್ ಮಾಡಿ. PDF ನಿಮ್ಮ ಮೊಬೈಲಲ್ಲಿ ನೀವು ಈಸಿಯಾಗಿ ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡಿ PDF ನಿಮ್ಮ ಮೊಬೈಲಲ್ಲೇ ನೀವು ಸೇವ್ ಮಾಡಿ ಇಟ್ಕೊಳ್ಬಹುದು. ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸಿದ್ದೇನೆ. ಈ ವಿಡಿಯೋ ಎಂಡಿಗೆ ರೆಕಾರ್ಡ್ ಹಾಕಿದ್ದೇನೆ, ಪ್ರತಿಯೊಬ್ಬರು ಹೋಗಿ ಕೇಳಿಸ್ಕೊಳ್ಳಿ, ಅಂದರೆ ನಿಮಗೆ ಸಂಪೂರ್ಣವಾಗಿ ತಿಳಿಯುತ್ತೆ. ಅಂದರೆ ಯಾವುದೇ ರೀತಿ ಯುವ ನಿಧಿ ಹಣ ಸ್ಟಾಪ್ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸಿದ್ದೇನೆ. ಪ್ರತಿಯೊಬ್ಬರು ಲೈಕ್ ಮಾಡಿ. ಹಾಗೆ ಇನ್ನೊಬ್ರು ಕೂಡ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹಲೋ ಹೇಳಿ ಸರ್. ಹಲೋ ಹೇಳಿ. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಳಿ. ಮೇಡಮ್, ಅದು ಡಿಸೆಂಬರ್ ಅಮೌಂಟ್ ಇನ್ನೂ ಕೂಡ ಬಂದಿದ್ದಿಲ್ಲ ಮೇಡಮ್, ಅದಕ್ಕೆ ಕಾಲ್ ಮಾಡಿದ್ದೀನಿ. ಅಪ್ಲಿಕೇಶನ್ ನಂಬರ್ ಹೇಳ್ರಿ ನಿಮ್ಮದು. ಮತ್ತೆ ಇನ್ನೊಂದು 2-3 ದಿನ ವೇಟ್ ಮಾಡಿರಿ ಸರ್, ಮಾಡ್ತಾ ಇದ್ದಾರೆ, ಆಗುತ್ತೆ. ಹೌದು ಮೇಡಮ್, ಅದು ಇದು ಡಿಸೆಂಬರ್ ಜನವರಿದು ಕೂಡೇ ಬರ್ತೈತಿ ಮೇಡಮ್ ಅಮೌಂಟ್. ಹಾಂ, ಎರಡು ಜೊತೆ. ಹೌದು ಮೇಡಮ್, ಅದೇ ಕಾಲ್ ಮಾಡಕ್ಕೆ ಹೇಳಿತ್ತು ಮೇಡಮ್. ಸರಿ. ಅಪ್ಲಿಕೇಶನ್